ಮನ ತುಂಬ ಫ್ರೀವಾಗಿ. ಹಾಗೆ ಆಂಜನೇಯನಂತೂ ಅವರು ಕಾನೂನು ಸಹ ಅವರುಗಳಿಗೆ ಕಾಡೇ ಮನೆ. ಹಾಗಾಗಿ ಅವರು ಕೂಡ ಈ ಕಾಡು ಬೆಟ್ಟ ಅನ್ನೋದು ಅತ್ಯಂತ ಪ್ರಿಯ. ಇಂತಹ ರಮಣೀಯವಾದ ಹಸುಗಳಿಗೆ ತೊಟ್ಟ ಪರ್ವತಗಳ ಮಧ್ಯದಲ್ಲಿ ಈ ಆಂಜನೇಯ ಮತ್ತು ರಾಮಚಂದ್ರ ದೇವರ ಪುನಃ ಪ್ರತಿಷ್ಠೆ ಪುನಃ ಪ್ರತಿಷ್ಠಿಸುವ ಕಾರ್ಯಕ್ರಮಗಳು ಇದೀಗ ಸಂಪನ್ನಗೊಳ್ತಾ ಇದ್ದಾರೆ. ಹೆಚ್ಚು ಮಾತು ನಾವು ಅಂದಿಸಬೇಕಾಗಿಲ್ಲ, ಯಾಕೆಂದರೆ ಕಾಂಚಿಯ ಶ್ರೀ ಜಗದ್ಗುರುಗಳು ಹೇಳಬೇಕಾದ ಎಲ್ಲವನ್ನು ಕೂಡ ಹೇಳಿದ್ದಾರೆ. ಒಂದು ಮಾತು ಏನಂದ್ರೆ, ಈ ರಾಮ ಪ್ರತಿಷ್ಠಾಪನೆಯ ಸಂದೇಶ ಏನು? ಧರ್ಮ ಕೆಲ ಎಂಬುದಾಗಿ ನಾವು ಭಾವಿಸ್ತೇವೆ. ಯಾಕೆಂದ್ರೆ ರಾಮನು ವಿಗ್ರಹವ ಧರ್ಮಕ್ಕೆ ಕೀಳಿಕಾದ ಪುಣ್ಯಮುಖ ಬಂದಾಗ ರಾಮ ಅಂತ ಹೆಸರಾಗುತ್ತದೆ. ಧರ್ಮವೇ ಆಕಾರ ಮಾಡ್ತಾ ಇದ್ದಾಗ ರಾಮ ಅಂತ ಹೆಸರಾಗುತ್ತದೆ. ಹಾಗಾಗಿ ರಾಮ ಪ್ರತಿಷ್ಠಾಪನೆಯ ಸಂದೇಶ ಏನಂದ್ರೆ, ನಾವೆಲ್ಲರೂ ಧರ್ಮವಂತರಾಗಬೇಕು, ಧರ್ಮವನ್ನು ಇಟ್ಟುಕೊಳ್ಳಬೇಕು. ಹಾಗಾದ್ರೆ ಏನು ಅಂದ್ರೆ, ತಪ್ಪು ಮಾಡಬಾರದು, ತಪ್ಪು ಮಾತನಾಡಬಾರದು, ತಪ್ಪು ಆಲೋಚನೆಗಳನ್ನು ಮಾಡಬಾರದು, ತಪ್ಪಿಲ್ಲದ ಬದುಕನ್ನು ಬದುಕಬೇಕು. ಇಂತಹ ಧರ್ಮ ರಾಮನ ಪ್ರತಿಷ್ಠಾಪನೆ ಸಂದೇಶ ನಾವು ಮಾಡುತ್ತೇವೆ. ಹಾಗೆ ಹನುಮಂತನ ಪ್ರತಿಷ್ಠಾಪನೆ ಸಂದೇಶ ಏನಪ್ಪ ಅಂದ್ರೆ, ಸೇವೆ. ಹನುಮಂತ ಪರಮ ಸೇವಕ, ರಾಮಚಂದ್ರನ ಪರಮ ಸೇವಕ. ಅವನಂತ ಸೇವಕರು ಯಾರು ಆಗಲಿಲ್ಲ, ಆಗ್ಲಿಕ್ಕೂ ಕೂಡ ಇಲ್ಲ. ಹಾಗಾಗಿ ರಾಮ ಪ್ರತಿಷ್ಠಾಪನೆ ಧರ್ಮದ ಸಂದೇಶವನ್ನು ಕೊಟ್ಟರೆ, ಹನುಮಂತನ ಪ್ರತಿಷ್ಠಾಪನೆ ಸೇವೆಯ ಸಂದೇಶವನ್ನು ಕೊಡ್ತಾ ಇದೆ. ಹಾಗಾಗಿ ನಾವು ಧರ್ಮವಂತರಾಗಬೇಕು ಮತ್ತು ನಾವು ಸೇವೆ ಮಾಡಬೇಕು. ನಾವು ದೇವರ ಸೇವೆ ಮಾಡಬೇಕು, ಗುರು ಸೇವೆ ಮಾಡಬೇಕು, ಹಿರಿಯರ ಸೇವೆ ಮಾಡಬೇಕು, ದೇಶದ ಸೇವೆ, ಭಾರತ ನಾಡಿನ ಸೇವೆ, ದೇಶದ ಸೇವೆ ಮಾಡಬೇಕು. ಹೀಗೆ ಧರ್ಮಾಚರಣೆ ಮತ್ತು ಗುರು ಹಿರಿಯರ ದೇಶದ ಧರ್ಮದ ಸೇವೆಯ ಸಂದೇಶವನ್ನು ಈ ಕಾರ್ಯಕ್ರಮ ಕೊಡ್ತಾ ಇದೆ. ಇಲ್ಲ, ಇನ್ನೊಂದು ಸಂದೇಶ ಅದ್ವೈತದ ಸಂದೇಶ ಇರುವಂತದ್ದು. ಈ ರಾಮಾಂಜನೇಯರ ಅದ್ವೈತ ಇಲ್ಲಿದೆ. ಪರ್ವತಾಗ್ರದಲ್ಲಿ ರಾಮ, ಅವನ ಪಾದಮೂಲದಲ್ಲಿ ಹನುಮಂತ ಇರುವಂಥದ್ದು. ಇಲ್ಲಿ ರಾಮ ಉತ್ತರದವನು, ಹನುಮಂತ ದಕ್ಷಿಣದವನು. ಅವರ ಅದ್ವೈತ ಇದೆ. ರಾಮ ರಾಜಾದಿರಾಜ ಚಕ್ರವರ್ತಿ, ಹನುಮಂತ ಸೇವಕರ ಸೇವಕ ಮತ್ತು ಪ್ರತ್ಯವರ ಬೆಚ್ಚನ್ನು ಆಧರಿಸಿ ಕುರಿಯುವ ಸಮಿತಿಗಳು ಎಂದವರು ಹನುಮಂತ. ಸ್ವಾಮಿ ಮತ್ತು ಸೇವಕರ ಅದ್ವೈತ ಅಲ್ಲಿ ಆಗಿರುವಂಥದ್ದು. ಹನುಮಂತನಲ್ಲಿ ಅದ್ವೈತ ಇದೆ. ಹನುಮಂತರಲ್ಲಿ ಹನುಮಂತ ಮಾತಾಡಿದ್ರೆ ನರಸಿಂಹ, ವರಾಹ, ಹಯಗ್ರೀವ ಎಲ್ಲ ಇದ್ದಾರೆ. ಈ ಸ್ಥಳ ಪುರಾಣದ ಪ್ರಕಾರ ಈ 4 ದೇವರ ಜೊತೆಯಲ್ಲಿ ಹನುಮಂತನ ಯುದ್ಧ ನಡೆದಿದೆ. ಆ ಯುದ್ಧ, ಆ ಸಂಘರ್ಷ ಐಕ್ಯದಲ್ಲಿ, ಅದ್ವೈತದಲ್ಲಿ ಪರಿವರ್ತನೆಗೊಂಡಿದೆ. ಅವರೆಲ್ಲರೂ ಹನುಮಂತನಲ್ಲಿ ಸಮಾವೇಶಗೊಂಡಿದ್ದಾರೆ. ಹಾಗಾಗಿ ಅದ್ವೈತದ ಸಂದೇಶವನ್ನು ಈ ಒಂದು ಕಾರ್ಯಕ್ರಮದ ಮೂಲಕವಾಗಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗೆ ಇಲ್ಲಿ 2 ಶಂಕರಾಚಾರ್ಯ ಪರಂಪರೆಗಳ ಅದ್ವೈತ ಇಲ್ಲಿ ಸಂಪನ್ನಗೊಂಡಿದೆ. ಕಾಂಚೀಪುರ ರಾಮಚಂದ್ರಾಪುರ ಮಠದ ಒಂದು ಪರಂಪರೆ. ಇಲ್ಲಿ ಸಹಜವಾಗಿ ನಮ್ಮ ಒಂದು ಅದ್ವೈತ ಇದೆ. ಗುರುಗಳ ಮನಸ್ಸು ತುಂಬಾ ವಿಶಾಲ. ಈಗ ಬರುವಾಗ ತಮ್ಮ ರಥದಲ್ಲಿ ನಮ್ಮನ್ನು ಕುಂಡಿರಿಸಿಕೊಂಡು ಹೋಗಬಹುದು. ಏಕರಥದಲ್ಲಿ ನಾವು ಬರುವಂತ ಸಂದರ್ಭ ಅದ್ವೈತ. ಅವ್ರ ಮನಸ್ಸು ಅಷ್ಟು ದೊಡ್ಡದು. ಅವರು ಹತ್ರ ಹತ್ತಿರಕೊಳ್ಳುವಂಥದ್ದು, ಸಂದರ್ಭಗಳನ್ನು ಏರ್ಪಡಿಸಿಕೊಳ್ಳುವಂಥದ್ದು ಅವರ ವೈಶಿಷ್ಟ್ಯ. ಕಾಂಚಿಯ ರಾಮಕೋಟೆಯ ಜಗದ್ಗುರುಗಳ ವೈಶಿಷ್ಟ್ಯ. ತುಂಬಾ ದೊಡ್ಡವರ ಲಕ್ಷಣ ಏನಂದ್ರೆ, ತುಂಬಾ ಎತ್ತರ ಇರುವ ಲಕ್ಷಣ ಏನಾದ್ರು ಬಹಳ ಹತ್ತಿರ ಕೂಡ ಇರ್ತಾರೆ. ಅವರೇ ಹೇಳಿದಾಗೆ ವಿನೀತತ್ವ ರಾಮನ ಲಕ್ಷಣ ಅಂತ ಹೇಳಿದಾಗೆ ಅವರಲ್ಲಿ ಆ ಲಕ್ಷಣ ಇರುವಂಥದ್ದು ನಾವು ಮಾಡ್ಕೊಳ್ತೇವೆ. ಹಾಗೆ ಪಂದಳದ ರಾಜರ ಉಪಸ್ಥಿತಿ ಇಲ್ಲಿದೆ. ಪಂದಳದ ರಾಜರು ಅಯ್ಯಪ್ಪ ಸ್ವಾಮಿ ಪ್ರತಿನಿಧಿಗಳು. ಅಯ್ಯಪ್ಪ ಅಂದ್ರೂ ಕೂಡ ಅದ್ವೈತ, ಹರಿಹರ ಅದ್ವೈತ. ಹರಿಹರ ಪುತ್ರ ಹನುಮಂತ ಆಗಿದ್ದರಿಂದ ಹರಿಹರದ ಅದ್ವೈತ ಅಯ್ಯಪ್ಪ ಸ್ವಾಮಿ. ಅವರ ಪ್ರತಿನಿಧಿಯಾಗಿರ್ತಕ್ಕಂಥ ಪಂದಳದ ರಾಜರು ಉಪಸ್ಥಿತಿಗಳಿದ್ದಾರೆ. ಹಾಗಾಗಿ ಧರ್ಮ, ಸೇವೆ ಮತ್ತು ಅದ್ವೈತ, ಈ ದೇಶಕ್ಕೆ ಏನ್ ಬೇಕು ಅಂದ್ರೆ ಧರ್ಮ ಬೇಕು, ಸೇವಾ ಮನೋಭಾವ ಬೇಕು ಮತ್ತು ಐಕ್ಯ, ಅದ್ವೈತ ಮನೋಭಾವ ಬೇಕು. ಈ 3 ಸಂದೇಶ ಇಲ್ಲಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಇನ್ನು ಕಟ್ಟ ಕೊನೆಯಲ್ಲಿ ಈ ಹನುಮಗಿರಿ ಕ್ಷೇತ್ರದ ಆಶಯ ಒಂದಿದೆ. ಆಶಯ ಏನಂದ್ರೆ, ಇಲ್ಲಿ ಯಾರು ಸೇವೆ ಮಾಡಿದ್ದೀರಿ, ಇಲ್ಲಿ ಧರ್ಮದ ಕಾರ್ಯ ಮಾಡಿದ್ದೀರಿ, ಮುಂದೆ ಕೂಡ ಅದನ್ನು ಮುಂದುವರಿಸಬೇಕು ಅನ್ನೋ ಕಾರಣಕ್ಕೆ ಧರ್ಮ ದಂಡಗಳ ಪ್ರಧಾನ ಈಗ ಆಗಲಿಕ್ಕಿದೆ. 4 ಧರ್ಮ ನೀವು ಹನುಮಂತನ ಪಾದ ನೋಡ್ತಾ ಇದ್ದೀರಿ. ಇಲ್ಲಿ ಯಾರು ನೀವು ಸೇವೆ ಮಾಡಿದ್ದೀರಿ
ಮುಂದಕ್ಕೆ ನೀವು ಧರ್ಮ ಕಾರ್ಯವನ್ನು ಮುಂದುವರಿಸಬೇಕು ಅನ್ನೋ ಆಶೆ ಇಟ್ಕೊಂಡು ಒಂದು ಧರ್ಮ ದೀಕ್ಷೆಯ ರೂಪದಲ್ಲಿ ಗುರು ಸಮಿತಿಯಿಂದ ನಿಮಗೆ ಈ ಧರ್ಮ ದಂಡೆಗಳು ಪ್ರಾಪ್ತವಾಗಲಿಕ್ಕಿದ್ದಾರೆ. ಮುಂದೆ ಈ ಧರ್ಮ ಕಾರ್ಯ ಪ್ರವೃತ್ತಿ ಮುಂದುವರಿಸಬೇಕು ಎನ್ನುವ ಆಶಯ ಇದರಿಂದ ಇವತ್ತು ನಾವು ಈ ನಮ್ಮಲ್ಲಿ ಉತ್ಕರ್ಷ ಮಾಡ್ತಾ ನಿರ್ಮಾಣ ಜೋಯಿಸಿದ ಉಪಸ್ಥಿತಿ ಈ ಒಂದು ಮುಹೂರ್ತ ಕೊಟ್ಟವರು ಈ ಕ್ಷೇತ್ರದ ಸ್ಥಾಪನೆಗೆ ಮುಹೂರ್ತ ಕೊಟ್ಟಿರ್ತಕ್ಕಂಥದ್ದು ಆ ಜೋಯಿಸರ ಉಪಸ್ಥಿತಿಯನ್ನು ಕೂಡ ಇನ್ನು ನಾವು ಮಾನ್ಯ ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲರೂ ಈ ಒಂದು ರಾಮದೇವರು ಮತ್ತು ಆಂಜನೇಯ ದೇವರು ಅತಿಶಯವಾದ ಶ್ರೇಯಸ್ಸನ್ನ ಉಂಟು ಮಾಡಿ ಈ ಬ್ರಹ್ಮ ಕಲಶದಿಂದ ಸಮಾಜದ ಕೂಡ ಕಳೆದು ಹೋಗಿ ಎಲ್ಲರಿಗೂ ಒಳ್ಳೆಯದಾಗಲಿ.